ಸ್ವಾಮೀಜಿ, ರಾಷ್ಟ್ರದ ಚಿಂತನೆಯಲ್ಲಿ ಭಾರತವನ್ನು ಸ್ವಾಮಿ ವಿವೇಕಾನಂದರ ಹೊರತಾಗಿ ಕಲ್ಪಿಸಿಕೊಳ್ಳುವುದಕ್ಕೂ ಪ್ರತಿಯೊಬ್ಬ ಭಾರತೀಯನಿಗೂ ಅಸಾಧ್ಯ. ಆ ಕಲ್ಪನೆಯೇ ಇಲ್ಲ. ಅಂಥ ಸ್ವಾಮಿ ವಿವೇಕಾನಂದರ ಸ್ಮರಣೆ ನಿತ್ಯವೂ ಆಗಬೇಕು, ಅವರ ಆದರ್ಶಗಳ ಪಾಲನೆ, ಆ ದಾರಿಯಲ್ಲಿ ಯುವಕರು ಸಾಗಬೇಕು. ಮೊದಲನೇದಾಗಿ ಕೇಳೋದಾದರೆ, ನಿಮ್ಮ ಮಾತಿನಲ್ಲಿ ಸ್ವಾಮಿ ವಿವೇಕಾನಂದರು ಅಂದರೆ ಯಾರು? ಸ್ವಾಮಿ ವಿವೇಕಾನಂದರನ್ನು ನಾವು ಚಿತ್ರಿಸೋಕ್ಕೆ ಹೊರಟಾಗ ಅವರ ಸಮಕಾಲೀನ ಜಗತ್ತಿನಲ್ಲಿ ಅವ್ರನ್ನ ಬಹಳ ಹತ್ತಿರದಿಂದ ಕಂಡವರು, ಅವ್ರ ಬಗ್ಗೆ ಸಾಕಷ್ಟು ಒಂದು ಉನ್ನತವಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದವರು. ಈ ಅಭಿಪ್ರಾಯಗಳಲ್ಲಿ ಯಾವುದೇ ಭಾವುಕತೆ ಇರಲಿಲ್ಲ, ವಾಸ್ತವಿಕತೆ ಇತ್ತು. ಈ ಅಭಿಪ್ರಾಯಗಳು ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರಲಿಲ್ಲ, ಇಡೀ ವಿಶ್ವವನ್ನು ತಬ್ಬುವ ವಿಶ್ವಾತ್ಮ ಭಾವ ಇತ್ತು. ಅದು ಯಾವುದೋ ಒಂದು ಕಾಲಘಟ್ಟಕ್ಕೆ ಮಾತ್ರ ತನ್ನ ಸೀಮಿತತೆಯನ್ನು ಒಳಪಡಿಸ್ಕೊಂಡಿರಲಿಲ್ಲ. ಅಲ್ಲಿ ಆಲ್ ಟೈಮ್ ರೆಲೆವೆನ್ಸ್, ಎ ಪೆರಿನಿಯಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಅಂತ ಕರೀತಾರೆ. ಈ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ಜಗತ್ತಿಗೆ ಪ್ರಾಪ್ತರಾದರು. ವಿಶ್ವಕವಿ ರವೀಂದ್ರನಾಥ ಟ್ಯಾಗೋರರು ಸ್ವಿಟ್ಜರ್ಲ್ಯಾಂಡಲ್ಲಿ ಫ್ರಾನ್ಸ್ ದೇಶದ ನೊಬೆಲ್ ಪ್ರೈಸ್ ವಿನ್ನರ್ ರೋಮಾ ರೋಲಾ ಅವರೊಂದಿಗೆ ಸಂವಾದ ಮಾಡ್ತಾ ಇದ್ದಾಗ ರೋಮಾ ರೋಲಾ ಕೇಳ್ತಾರೆ, ನಾನು ಭಾರತದ ಬಗ್ಗೆ ತಿಳ್ಕೋಬೇಕು ಅಂತಿದ್ದೇನೆ, ದಯವಿಟ್ಟು ನನಗೆ ಮಾಹಿತಿ ಕೊಡಿ ಅಂತ. ರವೀಂದ್ರರ ಉತ್ತರ ಬಹಳ ನೇರವಾಗಿತ್ತು ಮತ್ತು ನಮಗೆಲ್ಲರಿಗೂ ರೋಮಾಂಚನವನ್ನು ಉಂಟು ಮಾಡುವಂಥದ್ದು. ಮೈ ಡಿಯರ್ ಫ್ರೆಂಡ್ ರೋಮಾ ರೋಲಾ, ಇಫ್ ಯು ವಾಂಟ್ ಟು ನೋ ಅಬೌಟ್ ಇಂಡಿಯಾ, ಸ್ಟಡಿ ಸ್ವಾಮಿ ವಿವೇಕಾನಂದ. ಎವ್ರಿಥಿಂಗ್ ಈಸ್ ಪಾಸಿಟಿವ್ ಇನ್ ಹಿಮ್ ಆ್ಯಂಡ್ ನಥಿಂಗ್ ನೆಗೆಟಿವ್ ಅಂತ ಉತ್ತರ ಕೊಟ್ಟರು. ನಿನಗೆ ಭಾರತದ ಬಗ್ಗೆ ಸಮಗ್ರವಾಗಿ ಗೊತ್ತಾಗಬೇಕು ಅಂದರೆ ಸ್ವಾಮಿ ವಿವೇಕಾನಂದರನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಬೇಕು. ವಿವೇಕಾನಂದರ ಅಧ್ಯಯನದಿಂದ ಮಾತ್ರವಷ್ಟೇ ಭಾರತವನ್ನು ಯಾವುದೇ ರೀತಿಯ ಲೋಪದೋಷಗಳಿಲ್ಲದೆ, ಅಂಕುಡೊಂಕುಗಳಿಲ್ಲದೆ ಯಥಾವತ್ತಾಗಿ ಭಾರತವನ್ನು ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ವಿವೇಕಾನಂದರನ್ನು ಅಧ್ಯಯನ ಮಾಡೋದ್ರ ಮೂಲಕ ಅನ್ನೋದು ಇಡೀ ಏಷ್ಯಾ ಖಂಡದಲ್ಲಿ ಪ್ರಥಮ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ರವೀಂದ್ರನಾಥ ಟ್ಯಾಗೋರರ ಅಭಿಪ್ರಾಯ.